ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಹನಿ ಜಾಲ. ರಾಜಕಾರಣಿಗಳಾಯ್ತು, ಉದ್ಯಮಿಗಳಾಯ್ತು, ಈಗ ವೃದ್ಧರಿಗೆ ಕೆಡ್ಡ ತೋಡ್ತಿದ್ದಾರೆ. 68 ವರ್ಷದ ವೃದ್ಧರಿಗೆ ಹನಿ ಟ್ರ್ಯಾಪ್ ಸಂಕಷ್ಟ ಎದುರಾಗಿದೆ. ಇಬ್ಬರು ಯುವಕರಿಂದ ವೃದ್ಧನಿಗೆ 2 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹನಿ ಜಾಲ ನಿಲ್ತಾನೇ ಇಲ್ಲ. ರಾಜಕಾರಣಿಗಳು, ಉದ್ಯಮಿಗಳು, ಈಗ ವೃದ್ಧರ ಸರದಿ ಶುರುವಾಗಿದೆ. 68 ವರ್ಷದ ವೃದ್ಧ ಒಬ್ಬರಿಗೆ ಹನಿ ಟ್ರ್ಯಾಪ್ ಸಂಕಷ್ಟ ಎದುರಾಗಿರೋದು. ಇಬ್ಬರು ಯುವಕರು ವೃದ್ಧನಿಗೆ 2 ಕೋಟಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರಂತೆ. ಹಣ ಕೊಡದೇ ಇದ್ರೆ ನಿಮ್ಮ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀವಿ ಅನ್ನುವಂತ ಬೆದರಿಕೆ ಒಡ್ಡಿದ್ದಾರಂತೆ. 2 ಕೋಟಿಗೆ ಡಿಮ್ಯಾಂಡ್ ಮಾಡಿ 40 ಲಕ್ಷಕ್ಕೆ ಡೀಲ್ ಕುದುರಿಸಿದ್ರಂತೆ. ಅಜಯ್ ಮತ್ತು ಅಭಿ ಎಂಬುವರ ವಿರುದ್ಧ ಆರೋಪ ಕೇಳಿಬಂದಿದೆ. ಒಂದು ಕೆಫೆಯಲ್ಲಿ ವಿಡಿಯೋ ತೋರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅದು ಕೋರಮಂಗಲದ ಕಾಫಿ ಬಾರ್ನಲ್ಲಿ ಈ ರೀತಿಯಾಗಿ ಡೀಲ್ ಕುದುರಿಸಿದ್ದು. ಮೊದಲು ಕೋಟಿಗಟ್ಟಲೆ ಡಿಮ್ಯಾಂಡ್ ಮಾಡಿದ್ದಾರೆ. ಅದಾದ ನಂತರ 40 ಲಕ್ಷಕ್ಕೆ ಡೀಲ್ ಕುದುರಿಸ್ಕೊಂಡಿದ್ರಂತೆ. 2 ರಿಂದ 3 ದಿನಗಳ ಒಳಗೆ ಹಣ ಕೊಡಬೇಕು, ಕೊಡದೇ ಇದ್ರೆ ಈ ವಿಡಿಯೋ ವೈರಲ್ ಮಾಡ್ತೀವಿ, ನಿಮ್ಮ ಖಾಸಗಿ ವಿಡಿಯೋ ಅಂತ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ವೃದ್ಧರು ಹೇಳೋ ಪ್ರಕಾರ ಈ ಎಲ್ಲೋ ವಿಡಿಯೋಗಳು ಕೂಡ ಎಡಿಟ್ ಆಗಿರುವಂಥದ್ದು, ನನ್ನ ವಿಡಿಯೋ ಇದಲ್ಲ ಅಂತ. ಖಾಸಗಿ ವಿಡಿಯೋವನ್ನ ತೋರಿಸೋದ್ರ ಮೂಲಕ 68 ವರ್ಷದ ವೃದ್ಧನಿಗೆ ಈ ರೀತಿಯಾಗಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರೋದು. ನೀವು ದುಡ್ಡನ್ನ ಕೊಡ್ಲಿಲ್ಲ ಅಂತಂದ್ರೆ 2-3 ದಿನದೊಳಗೆ ನಿಮ್ಮ ಖಾಸಗಿ ವಿಡಿಯೋವನ್ನ ನಾವು ಈ ರೀತಿಯಾಗಿ ವೈರಲ್ ಮಾಡ್ತೀವಿ ಅಂತ. ನೋಡಿ, ಯಾರ್ಯಾರಿಗೆ ಈ ರೀತಿ ಖಾಸಗಿ ವಿಡಿಯೋಗಳು, ಖಾಸಗಿ ಸಿಡಿಗಳು, ಖಾಸಗಿ ಪೆನ್ ಡ್ರೈವ್ಗಳು ಇರುತ್ತೋ ಅಂಥವ್ರಿಗೆ ಆತಂಕ ಇರುತ್ತೆ. ಬಟ್ ಇವರು ವೃದ್ಧರ 68 ವರ್ಷದವರು ಏನಿದ್ದಾರೆ, ಅವರಿಗೆ ಅದೇ ಆ ರೀತಿಯ ಖಾಸಗಿ ವಿಡಿಯೋಗಳು, ಪೆನ್ ಡ್ರೈವ್ ಬಗ್ಗೆ, ಸಿಡಿ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಆ ರೀತಿ ಅವ್ರು ತಗ್ಲಾಕೊಂಡಿರ್ಲಿಲ್ಲ ಅನ್ಸುತ್ತೆ. ಹಾಗಾಗಿ ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ರೀತಿ ರಹಸ್ಯ ಅವರಿಗೇನು ಇಲ್ಲ ಅಂತ ಆಯ್ತಲ್ಲಿಗೆ.